ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ ದೀಪ ಯಕ್ಷಿಣಿ ಸಾಧನೆ. ಯಕ್ಷಿಣಿ ವಿದ್ಯೆಗಳಲ್ಲಿ ಬರುವಂತಹ ಅದ್ಭುತವಾದಂತಹ ಸಾಧನೆ ಇದಾಗಿರುತ್ತೆ. ಈ ಒಂದು ಸಾಧನೆಯನ್ನು ಸಂಸಾರಸ್ಥರು ಮಾಡ್ಬೋದು, ಹಾಗೂ ಬ್ರಹ್ಮಚಾರಿಗಳು ಮಾಡ್ಬೋದು, ಪುರುಷರು ಮಾಡ್ಬೋದು, ಸ್ತ್ರೀಯರು ಮಾಡ್ಬೋದು. ಈ ಒಂದು ದೀಪ ಯಕ್ಷಿಣಿ ಸಾಧನೆಯನ್ನು. ಆದರೆ ಇಲ್ಲಿ ದೀಪ ಯಕ್ಷಿಣಿ ಸಾಧನೆಯನ್ನು ಮಾಡಬೇಕು ಅಂದರೆ ಯೋಗ್ಯನಾದ ಗುರುವಿನ ಸಹಾಯ ಅನ್ನೋದು ಬೇಕಾಗುತ್ತೆ. ಗುರುವಿನ ಸಹಾಯ ಇಲ್ಲದೆ ಈ ಒಂದು ಯಕ್ಷಿಣಿ ಸಾಧನೆಗಳನ್ನು ಮಾಡಬಾರ್ದು. ಆದರೆ ನಾನು ಇಲ್ಲಿ ಕೆಲವೊಂದು ವಿಚಾರಗಳನ್ನು ಸಾಧಕರಿಗಾಗಿ ಹೇಳ್ತೇನೆ. ಈ ದೀಪ ಯಕ್ಷಿಣಿ ಸಾಧನೆಯನ್ನು ಮಾಡೋದರಿಂದ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಹೇಳ್ಬೋದು. ಅಂದ್ರೇನು, ಸಾಧನೆ ಅನ್ನೋದು ವರ್ಷಾನುಗಂಟಲೆ ಮಾಡಬೇಕಾಗತ್ತೆ ಆ ಒಂದು ಶಕ್ತಿ ನಿಮ್ಮಲ್ಲಿ ಬರಬೇಕು ಅಂದರೆ. ಆದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರವನ್ನು ಮಾಡುವಂತಹ ಶಕ್ತಿ ಬೇಕು ಅಂದರೆ ನೀವು ಈ ಸಾಧನೆಯನ್ನು 90 ದಿನಗಳವರೆಗೆ ಮಾಡಬೇಕಾಗತ್ತೆ. ದೀಪ ಯಕ್ಷಿಣಿ ಸಾಧನೆಯನ್ನು ನೀವು 90 ದಿನಗಳವರೆಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಂತ್ರ ಜಪವನ್ನು ಮಾಡಿದಾಗ ಮಾತ್ರ ನಿಮಗೆ ಈ ಯಕ್ಷಿಣಿಯು ಪ್ರಸನ್ನಳಾಗ್ತಾಳೆ. ನಿಮ್ಮ ಒಂದು ಶಕ್ತಿ ಅನ್ನೋದು ಜಾಗೃತ ಆಗಬೇಕು ಅಂದರೆ ಸಾಧನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವ ದಿನ ಮಾಡಬೇಕು, ಯಾವ ಥರ ಮಾಡಬೇಕು ಸಾಧನೆ ಅಂದರೆ, ಈ ದೀಪ ಯಕ್ಷಿಣಿ ಸಾಧನೆಯನ್ನು ನೀವು ಶುಭ ಶುಕ್ರವಾರ ಆಗಲಿ ಅಥವಾ ಹುಣ್ಣಿಮೆ ದಿನಗಳಾಗಲಿ ನೋಡ್ಕೊಳ್ಬೇಕು. ಶುಭ ಇರಬೇಕು ದಿನ ಅನ್ನೋದು, ನಕ್ಷತ್ರ ಅನ್ನೋದು ಶುಭ ಇರಬೇಕು, ದಿನ ಅನ್ನೋದು ಶುಭ ಇರಬೇಕು. ಶುಕ್ರವಾರ ಆಗಲಿ ಅಥವಾ ಹುಣ್ಣಿಮೆ ದಿನಗಳಾಗಲಿ ನೋಡಿಕೊಂಡು ನೀವು ನಿಮ್ಮದಾದಂತಹ ಸಪ್ರೇಟ್ ಆದಂಥ ರೂಮ್ ಇರಬೇಕು. ಆ ರೂಮಿನಲ್ಲಿ ದಕ್ಷಿಣ ಅಭಿಮುಖವಾಗಿ ನೀವು ಕುಳಿತುಕೊಂಡು ಒಂದು ಪೀಠವನ್ನು ನೀವು ನಿರ್ಮಾಣ ಮಾಡಬೇಕು. ಆ ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ, ಕೆಂಪು ವಸ್ತ್ರದ ಮೇಲೆ 3 ದೀಪಗಳನ್ನು ಇಡಬೇಕು. 3 ದೀಪಗಳಿಗೆ ಒಂದು ದೀಪದಲ್ಲಿ ಎಳ್ಳೆಣ್ಣೆ, ಇನ್ನೊಂದು ದೀಪದಲ್ಲಿ ಸಾಸಿವೆ ಎಣ್ಣೆ, 3ನೆಯ ದೀಪದಲ್ಲಿ ಬೇವಿನ ಎಣ್ಣೆ. ಈ 3 ದೀಪಗಳನ್ನು ಇಟ್ಟು ಬೇರೆ ಬೇರೆ ಎಣ್ಣೆಗಳನ್ನು ಹಾಕಿ ಜ್ಯೋತಿಯನ್ನು ಬೆಳಗಿ ಪೂಜೆ ಪುನಸ್ಕಾರ ನೀವು ಆ ದೀಪಗಳಿಗೆ ಮಾಡಬೇಕು. ನೀವು ಯಾವ ರೀತಿ ಪೂಜೆ ಪುನಸ್ಕಾರ ನಿಮ್ಮ ಪದ್ಧತಿ ಪ್ರಕಾರ ಮಾಡ್ತೀರ ಆ ಪ್ರಕಾರ ಮಾಡಿ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ಈ ಮಂತ್ರವನ್ನು ನೀವು ಜಪ ಮಾಡಬೇಕಂದ್ರೆ ಮಾಲೆಯನ್ನು, ಸ್ಫಟಿಕ ಮಾಲೆಯನ್ನು ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಾಂದರೆ ನೀವು ಕಮಲಘಟ್ಟ ಮಾಲೆಯನ್ನು ಆದರೂ ಸಹ ನೀವು ತೆಗೆದುಕೊಳ್ಬೋದು. ಮಂತ್ರ ಯಾವ ಥರ ಇದೆ ಅಂದರೆ, ರೀಂ ಶ್ರೀಂ ಕ್ಲೀಂ ಹೈಂ ಹಾಂ ಧುಂ ದೀಪ ಮಹಾ ಯಕ್ಷಿಣೇ ನಮೋ ನಮಃ. ರೀಂ ಶ್ರೀಂ ಕ್ಲೀಂ ಹೈಂ ಹಾಂ ಧುಂ ದೀಪ ಮಹಾ ಯಕ್ಷಿಣೇ ನಮೋ ನಮಃ ಅಂತ ನೀವು ಮೂಲ ಮಂತ್ರವನ್ನು 1008 ಬಾರಿ ಜಪ ಮಾಡಬೇಕು. ಬೆಳಗ್ಗೆ 1008 ಮತ್ತು ರಾತ್ರಿ 1008 ಬಾರಿ ನೀವು ಮಂತ್ರವನ್ನು ತಪ್ಪದೆ ಜಪ ಮಾಡಿದರೆ ದೀಪ ಯಕ್ಷಿಣಿ ಪ್ರಸನ್ನಳಾಗ್ತಾಳೆ. ನಿಮಗೆ ಶಕ್ತಿ ಅನ್ನೋದು ಜಾಗೃತ ಆಗುತ್ತೆ. ತದನಂತರ ನೀವು ತ್ರಿಶೂಲವನ್ನು ತೆಗೆದುಕೊಂಡು ತ್ರಿಶೂಲಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಒಂದು ಶಕ್ತಿಯನ್ನು, ಯಕ್ಷಿಣಿ ಶಕ್ತಿಯನ್ನು ಆ ತ್ರಿಶೂಲಕ್ಕೆ ನೀವು ನೀಡಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಆ ತ್ರಿಶೂಲ ಶಕ್ತಿ ಅನ್ನೋದು ಮಾಡಿಕೊಡುತ್ತೆ. ಯಾರೇ ಏನೇ ಸಮಸ್ಯೆಗಳು ಕೇಳಿದರೂ ಅದಕ್ಕೆ ಪರಿಹಾರ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಈ ಸಾಧನೆಯನ್ನು ನೀವು 90 ದಿನಗಳವರೆಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಆಸನವನ್ನು ನೀವು ಕಪ್ಪು ಕಂಬಳಿಯನ್ನು ಹಾಕಿ ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಕುಳಿತುಕೊಳ್ಬೇಕು. ಆಸನವನ್ನು ನೀವು ದಕ್ಷಿಣ ಅಭಿಮುಖವಾಗಿ ಕುಳಿತುಕೊಳ್ಬೇಕು. ನಿಮ್ಮ ಮುಂದುಗಡೆ ಪೀಠ ಅನ್ನೋದು ಇರಬೇಕು.
ಈ ಥರ ನೀವು ತಪ್ಪದೇ ಸಾಧನೆಯನ್ನು ಮಾಡಿದರೆ ಈ ದೀಪ ಯಕ್ಷಿಣಿ ಸಾಧನೆ ಸಕ್ಸಸ್ ಅನ್ನೋದು ನಿಮಗೆ ಆಗುತ್ತೆ. ಯಾರಿಗಾದರೂ ದೀಕ್ಷೆಯ ಅವಶ್ಯಕತೆ ಇದ್ದರೆ ನಾನು ಸ್ಕ್ರೀನ್ ಮೇಲೆ ನನ್ನ ನಂಬರನ್ನು ಕೊಟ್ಟಿರ್ತೇನೆ. ನೀವು ನನಗೆ ನೇರವಾಗಿ ಕರೆಯನ್ನು ಮಾಡಿ ಯಾವ ಸಾಧನೆಯ ಬಗ್ಗೆ ನಿಮಗೆ ದೀಕ್ಷೆ ಅನ್ನೋದು ಬೇಕು ಕೇಳಿ, ಆ ದೀಕ್ಷೆಯನ್ನು ನಾನು ನಿಮಗೆ ಕೊಡ್ತೇನೆ. ಆಮೇಲೆ ಆ ದೀಕ್ಷೆಗೆ ತಕ್ಕಂತೆ ನೀವು ಯಾವ ದೇವತಾ ಸಾಧನೆಯನ್ನು ತೆಗೆದುಕೊಂಡಿರ್ತೀರ ಆ ದೇವತಾ ಸಾಧನೆಗೆ ತಕ್ಕಂತೆ ಕೆಲವೊಂದು ವಿದ್ಯೆಗಳು ತಂತ್ರಗಳು ಅನ್ನೋದು ಇರುತ್ತೆ. ಷಟ್ಕರ್ಮ ವಿದ್ಯೆಗಳಾಗಲಿ ಅಥವಾ ಮೂಲಿಕ ತಂತ್ರಗಳಾಗಲಿ ಕೆಲವೊಂದು ಸಾಧನೆಗಳಾಗಲಿ ಇರುತ್ತೆ. ಆ ಸಾಧನೆಗಳನ್ನು ಹೇಳಿ ಕೊಡಲಾಗುತ್ತೆ. ಇಂತಹ ವಿಚಾರಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.